ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ನೋಡಿ, ಜಸ್ಟ್ ಇನ್ನು ಮಿರಿ ನೋಡ್ತಿದ್ದಾನೆ, ನೀರು ಬಂದಿದೆ. ಹಲೋ ಫ್ರೆಂಡ್ಸ್, ಇವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೇನೆ. ನೋಡಿ, ನೀರು ಬಂದಿದೆ. ಪಾಪ ನೀನು ಮುಟ್ಬೇಡ, ಆನ್ ಮಾಡು. ಬಾ, ನೀರು ಬಿಡುವ. ಬಾ, ಇನ್ನೆಲ್ಲಿದ್ಯಾ ತೋರಿಸು. ಇಲ್ಲಿ ಬಾ, ಇಲ್ಲಿ ಇದ್ರಲ್ಲಿ ಬಾ. ಎಲ್ಲಿದ್ಯಾ? ಇಟ್ಕೋತೀನಿ, ಎತ್ಕೊ. ಅಶ್ಯ, ಚಲೋ. ಚಿಪ್ಕರಿ ಏನಂಗಂತ ನೀರು ಬಂದಿದಲ್ಲ, ನೀರು ತುಂಬಿಸುವ. ಪೂರ ಬರ್ತಿದೆ ನೀರು. ನೀರು ತೋರಿಸ್ತೆ. ಪಾನಿ ಅಲ್ಲ, ನೀರು, ವಾಟರ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಲ್ಲ? ನೋಡಿ, ಜಸ್ಟ್ ಇನ್ನು ಮಿರಿ ನೋಡ್ತಿದ್ದಾನೆ, ನೀರು ಬಂದಿದೆ. ಇವತ್ತು ನೀರು ಬಿಡ್ತಿದ್ದೀನಿ, ಮತ್ತು ಡೈಲಿ ಬ್ಲಾಗ್ ಹಾಕ್ತಿದ್ದೀನಿ ಇವತ್ತು. ನೋಡಿ, ಕಮೆಂಟ್ ಮಾಡಿ. ನೋಡಿ, ಟಿವಿ ನೋಡ್ತಿದ್ದಾನೆ ಅವನು. ನಾನು ನೀರು ಬಿಡ್ತೇನೆ, ನೀರು ಬಂದಿದೆ ಅವರಿಗೆ. ನೋಡಿ, ನೀರು ಬಿಡೋಣ. ಪೂರ ಬರ್ತಿದೆ ನೀರು. ನೋಡಿ, ತುಂಬ ಸಪೂರ ಬರ್ತಿದೆ. ಬಿಸಿಲಲ್ಲ ಜಾಸ್ತಿ, ಗಾರ್ಡನ್ಗೆ ಹೋಗೆಲ್ಲ ನೀರು ಕಮ್ಮಿ ಬೀಳ್ತಿದೆ, ಅದಕ್ಕೆಲ್ಲ ನೀರು. ನೋಡಿ, ಕೆಲಸ ಮಾಡೋಕ್ಕೆ ಬಿಡಲ್ಲ ಹಿಂದೆ. ಏನು ಪಪ್ಪ? ಎಲ್ಲಿಗೆ? ನಾನು ನೀರು ಬಿಡ್ತೇನೆ. ಏನು ಬೇಕು ಪಪ್ಪ? ಇವತ್ತು ನೀರು ಬಿಡ್ತಿದ್ದೀನಿ, ಮತ್ತು ಡೈಲಿ ಬ್ಲಾಗ್ ಹಾಕ್ತಿದ್ದೀನಿ ಇವತ್ತು. ನೋಡಿ, ಕಮೆಂಟ್ ಮಾಡಿ. ನೋಡಿ, ಟಿವಿ ನೋಡ್ತಿದ್ದಾನೆ ಅವನು. ನಾನು ನೀರು ಬಿಡ್ತೇನೆ, ನೀರು ಬಂದಿದೆ ಅವರಿಗೆ. ನೋಡಿ, ನೀರು ಬಿಡೋಣ. ಪೂರ ಬರ್ತಿದೆ ನೀರು. ನೋಡಿ, ತುಂಬ ಸಪೂರ ಬರ್ತಿದೆ. ಬಿಸಿಲಲ್ಲ ಜಾಸ್ತಿ, ಗಾರ್ಡನ್ಗೆ ಹೋಗೆಲ್ಲ ನೀರು ಕಮ್ಮಿ ಬೀಳ್ತಿದೆ, ಅದಕ್ಕೆಲ್ಲ ನೀರು. ನೋಡಿ, ಕೆಲಸ ಮಾಡೋಕ್ಕೆ ಬಿಡಲ್ಲ ಹಿಂದೆ. ಏನು ಪಪ್ಪ? ಎಲ್ಲಿಗೆ? ನಾನು ನೀರು ಬಿಡ್ತೇನೆ. ಏನು ಬೇಕು ಪಪ್ಪ? ಫ್ರೆಂಡ್ಸ್, ನಾನು ಪೈನಾಪಲ್ ತೋರಿಸ್ತೀನಿ. ಒಂದು ಪೈನಾಪಲ್ ಬಂದಿದೆ, ಆದರೆ ನಾನು ಒಂದು ವಾರ ಇಲ್ಲಿ ಇರಲಿಲ್ಲ, ಮನೇಲಿ ಇರಲಿಲ್ಲ. ಹಂಗಾಗಿ ನೋಡಿ ಅದನ್ನು ಎಂತ ಹೇಳ್ತಾರೆ, ಸುಟ್ಟೋಗಿದೆ. ನೋಡಿ, ಮಾತಾಡೋಕೆ ಗೊತ್ತಿಲ್ಲ. ನೀನು ಮಾತಾಡು, ಹೇಳು. ನೋಡು, ನೀನು ಹೇಳು. ತೋರಿಸುವ ಇದು. ನೋಡಿ, ಮೇಲೆ ಬಂದಿದೆ, ಆದರೂ ಇದನ್ನೆಲ್ಲ ಒಣಗೋಗಿದೆ. ಅಯ್ಯೋ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಾಯಿ ಬಂದಿದೆ. ಆದರೂ ಏನು ಹೇಳ್ತಾರೆ, ಇದನ್ನೆಲ್ಲ ಒಣಗೋಗಿದೆ. ಅದನ್ನು ನೋಡುವಾಗ ತುಂಬ ಬೇಜಾರಾಗ್ತದೆ. ನೀರು ಹಾಕ್ತಾ ಇದ್ದೇನೆ ತುಂಬ, ಆದರೂ ಕೂಡ ಅದು ಆಗ್ತಿಲ್ಲ. ಈಗ ಹೋಗಿದೆ ಅದು. ನೋಡಿ, ಗಾರ್ಡನಲ್ಲೆಲ್ಲ ಈ ಬೇಸಿಗೆ ಟೈಮ್ ಆದರೂ ಎಷ್ಟು ಹೂ ಬಂದಿದೆ ನಮ್ಮ ಗಾರ್ಡನಲ್ಲಿ. ನೋಡಿ, ಬಿಸಿಲಿದೆ, ಆದರೂ ಕೂಡ ನೀರು ಹಾಕ್ತಿದ್ವಲ್ಲ, ಚೆನ್ನಾಗಿ ಹೂ ಬಿಟ್ಟಿದೆ. ನೋಡಿ, ಇನ್ನೊಂದು ಪೈನಾಪಲ್ ತೋರಿಸ್ತೇನೆ ನಿಮಗೆ. ಅದು ಕೂಡ ಹೂ ಬಿಟ್ಟಿದೆ, ಆದರೆ ಏನು ಹೇಳ್ತಾರೆ, ಸಣ್ಣದಿದೆ. ತುಂಬ ಟೈಮ್ ಆಯಿತು, ಅದ್ರ ಅಷ್ಟೇ ಇದೆ ಅದು. ನೋಡಿ, ತುಂಬ ಟೈಮ್ ಆಯಿತು, ಅಂದರೂ ಅದು ಮೇಲೆ ಬರ್ತಿಲ್ಲ. ಮಿನಿಮಮ್ 1 ತಿಂಗಳಾಗ್ತಾ ಬಂತು ಹೂ ಬಿಟ್ಟು. 20 ದಿನ ಆಗಿರ್ಬೇಕೇನು. ನೋಡಿ, ಓ ಪಪ್ಪ, ಒಂದು ಪೇರಳೆ ಕಾಣ್ತಿದೆ ಅಲ್ಲಿ ಮೇಲೆ, ಕಾಣ್ತಿದ್ವ ನಿಮಗೆ? ಓ ಪಪ್ಪ. ಹಾಗೆ ಮತ್ತೊಂದು ಗೋಬಿ ಫ್ಲವರ್ನ ಮತ್ತು ಒಂದು ಬಟಾಟೊ ಹಾಕಿಬಿಟ್ಟು ಒಂದು ಸಾರು ಮಾಡಿಬಿಡುವ ಅಂತ ಮಾಡ್ತಿದ್ದೆ. ಹಾಗೆ ವಿಡಿಯೋದಲ್ಲಿ ಹಾಕಿಬಿಡುವ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು, ನಾವು ಬೀದರ್ ಸ್ಟೈಲಲ್ಲಿ ಇದೇ ಥರ ಮಾಡೋದು. ಆದರೆ ಕಾಳನ್ನು ಕುಟ್ಬಿಟ್ಟು ಹಾಕ್ತಾರೆ, ನೆಲಗಡಲೆನ. ಅದನ್ನು ನಾನು ಯೂಸ್ ಮಾಡಲ್ಲ, ನಾನು ಸಿಂಪಲ್ಲಾಗಿ ಯೂಸ್ ಮಾಡ್ತೀನಿ. ಕಾಯಿ ತುರಿ ಹಾಕ್ತೀನಿ, ಆದರೆ ಇವತ್ತು ಸಿಂಪಲ್ ಕಾಯಿ ತುರಿ ಹಾಕ್ತಾಯಿಲ್ಲ, ಸಿಂಪಲ್ ಮಾಡ್ತಿದ್ದೀನಿ ಫ್ರೆಂಡ್ಸ್.
ಹಾಗೆ ಡೈಲಿ ಬ್ಲಾಗು ಏನು ಮಾಡ್ತಾಯಿರ್ತೀವಲ್ಲ ಅದನ್ನು ಶೇರ್ ಮಾಡ್ತಾ ಇರಬೇಕು. ಸುಮ್ಮನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಬಿಟ್ಟು ಮಧ್ಯದಲ್ಲೆಲ್ಲ ಬಿಟ್ಬಿಡ್ಬಾರ್ದು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಮಾಡ್ತಾ ಇರ್ತೀನಿ, ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತಾಯಿರ್ತೀನಿ. ನೀವು ಸರಿ ಫ್ರೆಂಡ್ಸ್, ಹಾಗೆ ನೋಡಿ ಇವತ್ತು ಇಬ್ಬರು ಅಪ್ಪ ಅಮ್ಮ ಎಕ್ಸಸೈಸ್ ಮಾಡ್ತಾಯಿದ್ದಾರೆ. ರಾತ್ರಿ ಊಟ ಆದಮೇಲೆ ಒಮ್ಮೆ ಎಕ್ಸಸೈಸ್ ಮಾಡ್ತಾರೆ, ನಾನು ಮಾಡ್ತೀನಿ. ಆದರೆ ನಾನು ವಿಡಿಯೋ ಮಾಡ್ತಾಯಿದ್ದೀನಲ್ಲ, ಒಂದು ಕೈಯಲ್ಲಿ ಹಿಡ್ಕೊಂಡು ಮಾಡಿದ್ರೇ ಚೆನ್ನಾಗಿ ವಿಡಿಯೋ ಬರುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಅಪ್ಪ ಮಗ, ಆ ಅಪ್ಪ ಹೇಗೆ ಮಾಡ್ತಾರೆ ಹಾಗೆಯೇ ಅವನು ಮಾಡ್ತಾನೆ, ಎಂಜಾಯ್ ಮಾಡ್ತಾರೆ ಅಪ್ಪ ಮಗ. ನಾನು ರಾತ್ರಿ ಸ್ವಲ್ಪ ಅವರಿರುವಾಗ ಅವನಿಗೆ ಖುಷಿ, ಒಬ್ಬನೇ ಇರ್ತೀವಲ್ಲ ಮನೆಯಲ್ಲಿ. ಅಪ್ಪನ ಹತ್ರ ನನ್ನ ಹತ್ರ ಇಬ್ಬರ ಹತ್ರನೂ ಪ್ರೀತಿ, ಮತ್ತು ಅಣ್ಣನ ಹತ್ರ ಕೂಡ ಪ್ರೀತಿ. ಅವನು ಇಲ್ಲಿಲ್ಲ, ಊರಲ್ಲಿದ್ದಾನೆ. ನೋಡಿ ಹೇಗೆ ಮಾಡ್ತಿದ್ದಾರೆ. ಅಪ್ಪ ಯಾವ ಸ್ಟೆಪ್ ಮಾಡಿದ್ರು ಅದೇ ಸ್ಟೆಪ್ ಮಾಡ್ತಾನೆ. ಸರಿ ಫ್ರೆಂಡ್ಸ್, ಮನೇಲಿ ಕೂತ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಒಂದೊಂದು ಆಸೆ ಇರುತ್ತೆ, ಏನಾದರೂ ಸಾಧಿಸಬೇಕು, ಏನಾದರೂ ಮಾಡಬೇಕು ಅಂದ್ಬಿಟ್ಟು. ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಏನಾದರೂ ಮಾಡ್ತಾ ಇರಬೇಕು. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಪವರೇ. ಅದನ್ನು ಯೂಸ್ ಮಾಡಿಕೊಂಡು, ಎಲ್ಲರ ಹತ್ರ ಮೊಬೈಲ್ ಇದೆ ಈಗ, ಎಲ್ಲರ ಹತ್ರ ಮೊಬೈಲ್ ಇದೆ, ಯೂಸ್ ಮಾಡೋದೆಲ್ಲ ಗೊತ್ತಿದೆ, ಯಾವ ಥರ ಯೂಸ್ ಮಾಡಬೇಕು ಅಂತ. ಚೆನ್ನಾಗಿ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು, ಯೂಸ್ ಮಾಡ್ಕೊಳ್ಬೇಕು. ಅದೇ ಥರ ನನಗೂ ಸ್ವಲ್ಪ ಏನೋ ಒಂದು ಟ್ರೈ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡ್ತೀರಿ, ಹೆಲ್ಪ್ ಮಾಡಿ, ಬೆಳೆಸೋಕ್ಕೆ ಟ್ರೈ ಮಾಡಿ. ಸಕ್ಸಸ್ ಅನ್ನೋದು ಅಷ್ಟು ಈಸಿ ಸಿಗುವಂಥದ್ದಲ್ಲ ಫ್ರೆಂಡ್ಸ್. ಆದ್ರೂ ಕಷ್ಟಪಟ್ಟರೆ ಏನೋ ಒಂದು ಸಕ್ಸಸ್ ಕಾಣ್ಬೋದು. ಆದರೂ ಪ್ರಯತ್ನ ಮಾಡ್ತಿರಬೇಕು. ಫಲ ಅದು ದೇವರ ಕೈಯಲ್ಲಿ, ಜನರ ಕೈಯಲ್ಲಿ, ಆದರೂ ಮಾಡ್ತಾ ಇರಬೇಕು. ನೀರು ಬಂದಿದೆ ಫ್ರೆಂಡ್ಸ್, ಆದರೆ ಅವನು ನೀರು ಬಿಡೋಕ್ಕೆ ಬಿಡಲ್ಲ. ನಾನು ಪೈಪ ಆ ಗಿಡದಿಂದ ಈ ಗಿಡಕ್ಕೆ ಹಾಕ್ತೇನೆ, ಆಗ ಹಿಡ್ಕೊಂಡು ನಿಂತ್ಕೊಳ್ತಾನೆ. ಎಷ್ಟು ಹೇಳಿದರೆ ಕೇಳಲ್ಲ, ಅವನೇ ನೀರು ಬಿಡ್ತೇನೆ ಅಂತ ಪೈಪ್ಗೋಸ್ಕರ. ಒಂದು ಉದಾಹರಣೆ ಫ್ರೆಂಡ್ಸ್, ಕಾಗೆ ನೋಡಿ, ಅದಕ್ಕೆ ಕಾಲಿಲ್ಲ, ಒಂದೇ ಕಾಲಿರೋದು, ಆದರೂ ಅದು ಹಾರ್ತದೆ. ಮತ್ತು ಒಂದೇ ಕಾಲಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ನನ್ನ ಮಗ ಅದು ಏನು ಹೇಳ್ತಾರೆ, ಕೇಕು ಬಿಸಾಡಿದ್ದ, ಅದು ತಿನ್ನಲಿಕ್ಕೆ ಬಂದಿದೆ ಪಾಪ. ಆದರೆ ಅದಕ್ಕೆ ಕಾಲು ನೋಡಿ ನನಗೆ ತುಂಬ ಬೇಸರಿತ್ತು. ಒಂದೇ ಕಾಲಲ್ಲಿ ತಿರುಗ್ತಾಯಿತ್ತು, ಅಯ್ಯೋ ಅಂದ್ಬಿಟ್ಟು. ಅದು ಒಂದೇ ಕಾಲಲ್ಲೇ ಹಾರ್ತಿದೆ, ಒಂದೇ ಕಾಲಲ್ಲಿ ತಿಂತಾಯಿದೆ. ನೋಡಿ ಫ್ರೆಂಡ್ಸ್, ಯಾರು ಕೂಡ ಏನೋ ಒಂದು ಕಮ್ಮಿ ಇದ್ದರೂ ಅವರು ಆರಾಮಾಗಿ ಬದುಕ್ತಾರೆ. ನೋಡಿ, ಇದೇ ಒಂದು ಕಾಗೆನೇ ಒಂದು ಉದಾಹರಣೆ. ಅದಕ್ಕೆ ಒಂದು ಛಲ ಇದ್ದರೆ ಹೆಂಗಾದರೂ ಬದುಕ್ಬೋದು. ಬದುಕೋದೊಂದು ಛಲ ಇರಬೇಕಷ್ಟೆ. ಸರಿ ಫ್ರೆಂಡ್ಸ್, ಓಕೆ, ಬಾಯ್.